ನಿವೇಶನ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ಹಿನ್ನೆಲೆ ರಾಜ್ಯಪಾಲರ ನಡೆ ಖಂಡಿಸಿ ದಾವಣಗೆರೆಯಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಹುದಿಗೆರೆ ರಮೇಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಬಿ. ಮಂಜಪ್ಪ, ಹೊನ್ನಾಳಿ ಸಿದ್ದಪ್ಪ, ಬಿ. ವೀರಣ್ಣ, ಫುಟ್ಬಾಲ್ ಗಿರೀಶ್, ವೀರೇಶ್ ನಾಯಕ್, ಜಯಣ್ಣ ಇನ್ನಿತರ ಮುಖಂಡರ ನೇತೃತ್ವವನ್ನು ವಹಿಸಿದ್ರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ವದಿಗೆರೆ ರಮೇಶಣ್ಣ ಮಾತನಾಡಿ ರಾಜ್ಯಪಾಲರು ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ಈ ದೇಶದ ಈ ರಾಜ್ಯದ ಬಡ ಜನರು, ಶೋಷಿತ ಸಮುದಾಯಗಳು, ದುರ್ಬಲ ವರ್ಗದವರು, ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ನ್ಯಾಯ, ಸಾಕಷ್ಟು ಸೌಲಭ್ಯಗಳು ಸಿಗ್ತಂಥ ಅವ್ರು ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿನ ಸಹಿಸಲಾರ್ದಂಗೆ ಬಿಜೆಪಿಯವರು ಇವತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ರಾಜ್ಯಪಾಲರನ್ನ ಹಿಡ್ಕೊಂಡು ಇವತ್ತು ಯಾವುದೇ ತಪ್ಪು ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇವತ್ತು ಪ್ರಾಸಿಕ್ಯೂಷನ್ಗೆ ಒಳಪಡಿಸ್ತಕ್ಕಂಥ ನಿರ್ಧಾರ ಮಾಡಿದಾರಲ್ಲ, ಯಾವುದೊಬ್ಬ ಖಾಸಗಿ ವ್ಯಕ್ತಿ ಇಂಥ 1000 ಕೇಸ್ ಗೌರ್ನರ್ ಹತ್ರ ಪೆಂಡಿಂಗ್ ಇದ್ದಾವೆ, ಅವನ್ನೇ